ರಾಜು ಕಡಪನವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ರಮೇಶ್ ಚೆಲ್ವಾದಿ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗದಗನ ವೀರೇಶ್ವರ ಪುಣ್ಯಾಶ್ರಮದ ಜಾತ್ರೆಯಲ್ಲಿ ತೇರಿನ ಮೇಲೆ ಅನ್ಯ ಕೋಮುಗರ ಹೆಸರು ಇದ್ದುದಕ್ಕೆ ನಾವು ತೇರು ಎಳೆಯಲು ಬಿಡುವುದಿಲ್ಲ ಎಂದು ಆಕ್ಷೇಪ ಎತ್ತಿದ ರಾಜು ಕಡಪನವರ ಮೇಲೆ ಶಹರ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ವೀರೇಶ್ವರ ಪುಣ್ಯಾಶ್ರಮ ಎಲ್ಲ ಜಾತಿ ಧರ್ಮಗಳನ್ನು ಭೇದ ಭಾವ ಮಾಡದೆ ನಡೆದುಕೊಂಡು ಬಂದ ಪಟ. ಇಂಥದ್ರಲ್ಲಿ ಕೋಮು ಸೌಹಾರ್ದತೆ ಕೆಡಿಸುವ ಇಂಥವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಎಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NP64 ಗದಗ. ಜಾತ್ರಾ ಮಹೋತ್ಸವವನ್ನು ತೇಳೆಯಲು ಬಿಡುವುದಿಲ್ಲ ಅಂತ ದ್ವಂದ್ವ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಆಡಿದ ಮಾತಿಗೆ ವೀರೇಶ್ವರ ಪುಣ್ಯಾಶ್ರಮದ ಭಕ್ತಾದಿಗಳಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಸಂಖ್ಯಾತ ಭಕ್ತಾದಿಗಳು ನಗರದ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾನ್ಯ ಇನ್ಸ್ಪೆಕ್ಟರ್ ಆದಂಥ ಧೀರಜ್ ಸಿಂಧೆ ಹಾಗೂ PSI ಆದಂಥ ಜೋಗದಂಡರ್ ಸರ್ಗೆ ನಾವು ಮುಂದಿನ ದಿನಮಾನಗಳಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಹಕಾರ ನೀಡಲಾಗ್ತದೆ ಅಂತ ನಾವು ಅವರಿಗೆ ಒಂದು ಆಶಯವನ್ನು ನಾವು ಕೊಟ್ಟಿದ್ದೇವೆ. ಇದಕ್ಕೆ ಪ್ರತಿಕ್ರಿಯಿಸಿದಂಥ ಮಾನ್ಯ CPS ಅವರು ಕೂಡ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷವೂ ಜಾತ್ರಾ ಮಹೋತ್ಸವ ಆಚರಣೆ ಮಾಡಲು ಅಗತ್ಯ ಸೂಕ್ತ ಕಾನೂನು ಕ್ರಮಗಳನ್ನು ನಾವು ಮುಂಜಾಗ್ರತೆ ಕಾನೂನು ಕ್ರಮಗಳನ್ನು ನಾವು ಜರುಗಿಸ್ತೀವಿ. ಶಾಂತಿಯುತ ಹಾಗೂ ಸಂಯಮ ರೀತಿಯಿಂದ ಜಾತ್ರಾ ಮಹೋತ್ಸವ ನಡೆಯುತ್ತದ ಅಂತ ಭಕ್ತಾದಿಗಳಿಗೆ ಒಂದು ಅಭಯ ಹಸ್ತ ನೀಡಿದ್ದಾರೆ. ಈ ನಿರ್ಭೀತಿಯಿಂದ ಭಕ್ತಾದಿಗಳು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಬಹುದು ಹಾಗೂ ದೇವರ ದರ್ಶನ ಪಡಿಬಹುದು ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಜಗದ್ಗುರು ಫಕೀರೇಶ್ವರ ಮಠದ ಅಜ್ಜರು ಲಿಂಗಾಲೇಶ್ವರ ಅಜ್ಜರು ಒಂದು ವೀರೇಶ್ವರ ಪುಣ್ಯಾಶ್ರಮ ಜಾತ್ಯತೀತ ಮಠ ಅಂತ ಕರೀತಾರೆ. ಕಾರಣ ಏನಪ್ಪಾ ಅಂದ್ರೆ ಮಠ ಕೇವಲ ಲಿಂಗಾಯತರಿಗೆ ಅಷ್ಟೇ ಅಲ್ಲದೆ ಸರ್ವ ಸಮಾಜದವರಿಗೂ ಸರ್ವ ಧರ್ಮಗಳಿಗೂ ಸೇರಿದ್ದಂತ ಹೇಳ್ತಾರೆ. ಈ ಸಾಲಿನಲ್ಲಿ ಹುಬ್ಬಳ್ಳಿಯ ಪ್ರಸಿದ್ಧವಾದ ಸಿದ್ಧಾರೂಢರ ಮಠ ಅದು ಒಂದು ಜಾತ್ಯತೀತ ಮಠವಾಗಿ ಜನರ ನಾಡಿ ಮಿಡಿತದಲ್ಲಿದೆ. ಕಾರಣ ಏನಪ್ಪಾ ಅಂದ್ರೆ ಎರಡು ಸ್ವಾರಸ್ಯಕರ ವಾಸ್ತವ ವಿಷಯಗಳನ್ನ ತಮ್ಮ ಮುಂದೆ ಹೇಳಿಕ್ಕೆ ಇಷ್ಟಪಡ್ತಾನೆ. ಅದು ಯಾವಪ್ಪ ಅಂತಂದ್ರೆ ಒಂದು ಕಬೀರದಾಸರ ಒಂದು ಕತೆ, ನೈಜ ಕತೆ, ಅದರ ಜೊತೆಗೂ ಹತ್ತಿಮತ್ತೂರು ದಾಸೋಹ ಅಂತಕ್ಕಂಥ ಒಂದು ವಿಚಾರಧಾರೆ. ಒಬ್ಬ ಮುಸಲ್ಮಾನ್ ವ್ಯಕ್ತಿ ಎಲ್ಲ ಭಾವಬಂಧನಗಳಿಂದ ಮುಕ್ತಿಗೊಂಡು ಅಪ್ಪಗಳಿಗೆ ಒಂದು ಶರಣಾಗತನಾಗಿ ಸಿದ್ಧಾರೂಢರು ಅಪ್ಪಗಳಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಈ ಒಂದು ತೋಟದಲ್ಲಿ ಇರ್ತಕ್ಕಂಥ ಒಂದು ಬಿಲ್ಪತ್ರೆ ಹೂವು ಹೇಗೆ ವಿಷಯ ಸಂಬಂಧಪಟ್ಟಂಗ ಈ ಒಂದು ಏನ ನಮ್ಮ ಸಿದ್ಧಾರೂಢ ಮಠದ ಉದಾಹರಣೆ ಯಾಕೆ ಕೊಟ್ಟಪ್ಪ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥದ್ದ ಒಬ್ಬ ಮುಸಲ್ಮಾನ್ ವ್ಯಕ್ತಿ ಮುಂದೆ ಕಬೀರ್ ದಾಸನಾಗಿ ಸಿದ್ಧಾರೂಢ ಮಠದ 53 ಅಧ್ಯಾಯಗಳಲ್ಲಿ 13 ಅಧ್ಯಾಯಗಳನ್ನು ಅವರು ಬರೆದಿರ್ತಾರೆ. ಹತ್ತಿಮತ್ತೂರು ಅಂತಕ್ಕಂಥ ಒಂದು ವ್ಯಕ್ತಿ ಹುಸೇನ್ ಬಾಷಾನವರು ಒಂದು ಆ ದಾಸೋಹ ಕೇಂದ್ರ ಈಗಲೂ ಮಠದಲ್ಲಿ ನಡೀತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ ಅವರು ಮಠದಲ್ಲಿ ಇರ್ತಕ್ಕಂಥ ಒಂದು ಕೊಡುಗೆಯನ್ನ ಗಮನಿಸಿ ಅವರು ಆ ಮಠಕ್ಕೆ ಭಕ್ತರಾಗಿ ಮುಂದೆ ಸೇವನೆ ಸಲ್ಲಿಸಿರ್ತಾರೆ. ನಮ್ಮ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಇರ್ತಕ್ಕಂಥ ಏನು ಈ ಮಠ ಪ್ರತಿ ವರ್ಷದ ವಿಜೃಂಭಣೆಯಿಂದ ಆಚರಣೆ ಜಾತ್ರಾ ಮಹೋತ್ಸವ ಮಾಡ್ತಾ ಬರ್ತಾ ಇತ್ತು. ರಾಜು ಕಾನಪ್ಪನವ್ರ ಅಣ್ಣನವರು ಏನು ಈ ಒಂದು ತೇರೆಳಿಲ್ಲ ಬಿಡುವುದಿಲ್ಲ ಅಂತ ಏನು ದ್ವಂದ್ವ ನಿಲುವು ಹೇಳ್ತಿದ್ದಾರೆ. ಇದರಿಂದ ಕಾನೂನು ಸುವ್ಯವಸ್ಥೆಗೆ ಅವರ ಮೇಲ್ನೋಟಕ್ಕೆ ಧಕ್ಕೆ ತಂದಿರುವುದು ನಮಗೆಲ್ಲರಿಗೂ ಕಂಡು ಬರ್ತದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ನೀಡಿದಂಥ ಹೇಳಿಕೆಯ ಬಗ್ಗೆ ಕುಲಂಕುಷ ಸಮಗ್ರವಾಗಿ ತನಿಖೆ ಆಗಲಿ, ನಮ್ಮದು ಕೂಡ ಅದಕ್ಕೆ ಯಾವುದೇ ಅಭ್ಯಂತರವಿಲ್ಲ. ಅದನ್ನು ಹೊರತುಪಡಿಸಿ ಅಲ್ಲಿ ನಡ್ತಕ್ಕಂಥ ಅವ್ಯವಹಾರಗಳ ಆರೋಪಕ್ಕೂ ಕೂಡ ಸತ್ಯಾಸತ್ಯತೆ ಪರಿಶೀಲನೆಗೆ ಒಂದು ತನಿಖೆಯ ನಂತರ ಬೆಳಕಿಗೆ ಬರಲಿ ಅನ್ನೋದು ನಮ್ಮ ಒತ್ತಾಯ. ಆದರೆ ಮಠದ ತೇರನ್ನ ಎಳೆಯಲು ಬಿಡುವುದಿಲ್ಲ ಅಂತ 4ನೇ ತಾರೀಕಿಗೆ ಅಂತ ಅವರು ಒಂದು ನಿಲುವನ್ನ ಹೇಳಿದ್ದಾರೆ. ಆ ಒಂದು ನಿಲುವಿಗೆ ಮುಂದಿನ ದಿನಮಾನಗಳಲ್ಲಿ ಕಾನೂನು ರೀತಿ ಸೂಕ್ತ ಕ್ರಮ ಜರುಗಿಸ್ಬೇಕಂತಂದ್ರೆ ನಾವು ಸ್ಥಳೀಯ ಪೊಲೀಸ್ ಠಾಣೆಗೆ ನಾವು ಮನವಿ ಸಲ್ಲಿಸ್ತೀವಿ. ಈಗ ಒಂದ್ ವೇಳೆ ಅವರು ಅಡ್ಡಿಪಡಿಸಿದ್ರೆ ತೇರೆಳಕ ತಮ್ಮ ನಿಲುವೇನು ಮುಂದಲ್ದು? ಈ ನೆಲದ ಕಾನೂನನ್ನು ಗೌರವಿಸಬೇಕಂತದ್ದು ಪ್ರತಿಯೊಬ್ಬ ಪ್ರಜೆಯ ಆಶಯ ಆಗಿರ್ತದೆ, ಜವಾಬ್ದಾರಿಯೂ ಕೂಡ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಸರ್ಗೆ ನಾವು ಗಮನಕ್ಕೆ ಮೌಖಿಕವಾಗಿ ತಂದಿದ್ದೇವೆ. ಪ್ರೆಸ್ ಮೀಟ್ ನಂತರ ನಾವು ಲಿಖಿತವಾಗಿ ಎಲ್ಲ ಭಕ್ತ ಸಮುದ್ರವಾಗಿ ನಾವು ಮನವಿ ಕೊಡ್ತೀವಿ. ಕಂಪ್ಲೇಂಟ್ ಯಾವಾಗ ಕೊಡ್ತೀವಿ?
ನಾವು ದೂರು ಈಗ ಆಲ್ರೆಡಿ ಮೊನ್ನೆ ಒಂದು ಏನು ಹೇಟ್ ಸ್ಪೀಚ್ ಮಾಡಿದ್ದಕ್ಕೆ ನಾವು ದೂರು ನಮ್ಮವರು ಕೊಟ್ಟಿದ್ರು. ಅದರಂತೆ 12 ಮಂದಿಯೂ ಕೂಡ ಒಂದು ಶಾಂತಿ ಕದಡಿದ ಉದ್ದೇಶ ಇದ್ರ ಮೇಲೆ ಅವ್ರ ಮೇಲೆ 12 ಮಂದಿ ಜನರ ಮೇಲೆ FIR ಕಾನೂನು ಕ್ರಮ ಆಗಿದೆ. ಮುಂಜಾಗ್ರತಾ ಕ್ರಮವಾಗಿ ನಾವು ಮತ್ತೊಂದು ಸಾರಿ ಅಡ್ಡಿಪಡಿಸ್ತೇನೆ ಅಂತಂದ್ರು ಕೂಡ ಅವರು ನಮಗೆ ಹೇಳಿದ್ದಾರೆ ಜಾತ್ರೆ ತೀರನ್ನು ಎಳೆಯೋದಕ್ಕೆ. ಅದ್ರ ವಿಷಯಕ್ಕೂ ನಾವು ಪೊಲೀಸ್ ಇನ್ಸ್ಪೆಕ್ಟರ್ಗೆ ನಾವು ಸ್ಥಳೀಯ ನಾವು ದೂರು ಕೊಡ್ತೀವಿ.